ಖುಷಿ ಆಯ್ತು, ಚೆನ್ನಾಗಿತ್ತು. ಏನು ಎಸ್ಬಿಟ್ಟೆ ಅಂತ ಹೇಳಿದ್ರು. ಅತ್ತೆ 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 ಅವತ್ತು ಒಸಿ ಹತ್ತಿಲ್ಲ ಗೈಸ್. ಚಾಕ್ಲೇಟ್ ಕುಡಿ ಅಂತ ಅವಳೆ ಕೇಳ್ತಾವಳೆ. ಆನಿವರ್ಸರಿ ಇವತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಇವತ್ತೊಂದು ಸ್ಪೆಷಲ್ ಡೇ ಅಂತ ಅಂದ್ಬಿಟ್ಟು. ಸೊ ಅದನ್ನ ಎಷ್ಟೋ ಜನ ಕಾಮೆಂಟ್ ಮಾಡಿದ್ರಿ, ನಿಮ್ಮದು 4 years ಕಂಪ್ಲೀಟ್ ಆಯ್ತಲ್ವಾ ಇವತ್ತು ಡಿಸೆಂಬರ್ 25ಗೆ ಅಂತ. ಎಸ್, ನಮ್ಮದು ಅಂದರೆ ಲವ್ ಸ್ಟೋರಿ ಅದೆಲ್ಲ ಆಯಿತು. ಮದುವೆ ಎಲ್ಲ ಆದಮೇಲೆ ಲವ್ ಗಿವು ಅದ್ರದ್ದೆಲ್ಲ ಏನು ಅಷ್ಟೊಂದು ಸೀರಿಯಸ್ ಆಗಿ ಎಲ್ಲ ಏನು ತೊಗೊಂಡಿಲ್ಲ. ಬಟ್ ಸುಮ್ಮನೆ ಆಚೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತಿಗೆ ಡಿಸೆಂಬರ್ 25 ಕ್ರಿಸ್ಮಸ್ ಇವತ್ತು. ಸೊ ಇವತ್ತು ಇಷ್ಟೊತ್ತಿಗೆ ಅನ್ಸುತ್ತೆ ನಾನು ನಿಖಿಲ್ ಅವ್ರಿಗೆ ಆಯ್ತು ಓಕೆ ಅಂತ ಅಂದು, ಆಯ್ತು ಕಣಪ್ಪ ಮದುವೆ ಆಯ್ತೀನಿ ನಾನು ನಿನ್ನ ಅಂತ ಒಪ್ಕೊಂಡು ಆಗೋಗಿದ್ದೀನಿ. ಆ್ಯಂಡ್ ಈ ವರ್ಷದ ಅದೊಂದು ಫೀಲೇ ಬೇರೆ. ಓಕೆ, 4 ವರ್ಷದಿಂದ ಇವತ್ತಿನ ದಿನ ಓಕೆ ಅಂದೋಳು. ಅದೇ ಸೇಮ್ ಡೇ ಆಫ್ಟರ್ 4 years ಮದುವೆ ಆಗಿದ್ದೀನಿ ಅಂತ ಖುಷಿ ಆಗ್ತಾ ಇದೆ. ಸೊ ಅದೇ ಖುಷಿಲಿ ಸುಮ್ಮನೆ ಒಂದು ಆಚೆ ಹೋಗಿದ್ದು ಬರೋಣ ಅಂತ ನಾನು, ನಿಶಾ ಹಾಗೂ ಮುತ್ತುರಾಜ್ ಸೊ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಅಲ್ಲಿದ್ದಾರೆ. ಖುಷಿ ಆಯ್ತು, ಚೆನ್ನಾಗಿತ್ತು. ಏನು ಹೇಳಿ ಹೇಳಿ, ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸರ್ಪ್ರೈಸ್. ನಿಜ ಅವ್ರಿಗೆ ನೆನಪೇ ಇರ್ಲಿಲ್ಲ. ನಾನು ನಿನ್ನೆ ಕರೆಕ್ಟಾಗಿ ಮಲಗೋದೆಲ್ಲ ಲೇಟೇ, ಸ್ವಲ್ಪ 12 ಗಂಟೆಲಿ ನಂಗೆ ಕರೆಕ್ಟಾಗಿ ನೆನಪಾಯ್ತು ಡಿಸೆಂಬರ್ 25 ಇವತ್ತು ಅಂತ ಹೇಳ್ದೆ. ಆಮೇಲೆ ಬೆಳಗ್ಗೆ ನಿಶಾನು ಹೇಳ್ತಾ ಇದ್ಲು. ಹಾಗಾಗಿ ಇವಾಗ ಸುಮ್ಮನೆ ಹಂಗೆ ಕ್ವಿಕ್ ಆಗಿ ಹೋಗಿದ್ದು ಬರೋಣ. ಲೆಟ್ಸ್ ಗೋ. ಯಾ ಯಾ ಬೈಟು ಮ್ಯಾಚ್ ಬಾಕ್ಸ್. ಡೋಂಟ್ ನೋ ಮ್ಯಾಚ್ ಬಾಕ್ಸ್. ಅದ್ರಲ್ಲೂ ನಾಚಿಕೆ, ಅದ್ರಲ್ಲೂ ನಾಚಿಕೆ. ವೇಟ್, ನನ್ನ ಕಾರಲ್ಲಿದೆ ಗೈಸ್, ಆಮೇಲೆ ತೋರಿಸ್ತೀನಿ ಅವ್ರಿಗೆ ತಂದಿರೋ ಗಿಫ್ಟ್. ಹಾಂ, ಸ್ಟಾರ್ಟ್ ಕರೋ. ಕರೆಕ್ಟ್ ಈ ಟೈಮಿಗೆ. ಕಂಗ್ರ್ಯಾಚುಲೇಷನ್, ವಿ ಸೆಲೆಬ್ರೇಷನ್. ಸತತ ಬಾರಿಗೆ 5ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಒಳ್ಳೆಯದಾಗಲಿ. ಇಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಇದೆ. ಆಯ್ತಾ ನಿಮ್ದು? ಮನ್ಸು ತೊಡ್ದು. ಅದು ಹಂಗೆ ಮುತ್ತಣ್ಣ ಬಂದು ಬ್ಯಾಕ್ ಸೈಡ್ ಇಂದ ರೋಸ್ ಕೊಟ್ಟು ಬರ್ತಾ ಬರ್ತಾ ಅಣ್ಣ ಫುಲ್ ಸರ್ಪ್ರೈಸ್ ಬಾಯ್ ಆಗ್ತಾ ಇದಾರೆ. ಮದ್ವೆ ಆಗಿದೆಯಲ್ಲ, ಕೊಡ್ಲೇಬೇಕಲ್ಲ, ನಾನು ಕೊಡ್ಬೇಕು, ನನ್ಗೆ ಅವ್ರು ಕೊಡ್ಬೇಕು. ಡಸ್ಟ್ಬಿನ್ ಒಳಗೆ ಫ್ರೆಂಚ್ ಫ್ರೈಸ್ ಹಾಕ್ಬಿಟ್ಟವ್ರೆ. ಏನೋ ಹೇಳ್ತವ್ರೆ, ಕೇಳಿಸ್ತಾ ಇಲ್ಲ. ನಿಖಿಲ್ ನಿಶಾ ಅಲ್ಲ, ಮಧುಗೌಡ ಯೂಟ್ಯೂಬ್ ಚಾನಲ್. ಹಾ ಹೇಳಿ, ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತಿಗೆ ಡಿಸೆಂಬರ್ 25ನೇ ತಾರೀಕಿಗೆ 4 ವರ್ಷದ ಬಾಂಧವ್ಯ ಇವತ್ತು 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. 40 ಆಗ್ಲಿ 40 80 ಆಗ್ಲಿ 80 100 120 ಆಗ್ಲಿ ಬೇಡ, ಸಾಕೆ 80.
ನೆಕ್ಸ್ಟ್ ಜನ್ಮಕ್ ಬರ್ಲಿ. ನಗುತ್ತಾ ಬಾಳಿ ನೀವು 100 ವರ್ಷ ನಿಮ್ಮ ಹರ್ಷ. ಬ್ರಾ ಏನ್ ಸಮಾಚಾರ ಬ್ರಾ? ಹೇಳಿ ಮುತ್ತಣ. ನೋಡ್ದೆ ಸೈಕಾವಡಿಗೆ ಕಾಫಿ ಕೊಡ್ತಿದ್ದೀನಿ ನೋಡ್ಬಿಟ್ಟು. ನೈಸ್. ನಾವೀಗ ಫ್ರೆಂಚ್ ಫ್ರೈಸ್, ಜ್ಯೂಸ್, ಪಿಜ್ಜಾ, DBC ಎಲ್ಲ ತಿಂತಾ. ಚೆನ್ನಾಗಿಲ್ಲ ಗೈಸ್, ಕೋಲಾರ್ ಬೀರಿ DBCನೇ ಚಂದ. ಇದನ್ನೇ ತಿಂತಾರ? ಚೆನ್ನಾಗಿಲ್ಲ ಇದು. ಚಾಕ್ಲೇಟ್ ಕೊಡ್ತವ್ರು, ಹೋಗಿ ಇಸ್ಕೋ. ಹೋಗಿ ಮಗು ಅಲ್ಲ ನಾನು, ಮದ್ವೆ ಆಗೈತೆ ನಂಗೆ. ಮದ್ವೆ ಆಗಿರೋ ಮಗು. ಚಾಕ್ಲೇಟ್ ಕುಡಿ ಅಂತ ಅವಳೆ ಕೇಳ್ತಾವಳೆ. ಲೇ ನಿನ್ ಬುದ್ಧಿ ಗೊತ್ತು ಬಾರೆ. ಇದೊಂದು ಮಗು, ದೊಡ್ಡ ಮಗು ಇದು. ನನ್ಗಿಲ್ಲಿ ಗೈಸ್ ಈಗ ನಮ್ಮಣ್ಣ ನಮ್ಮನ್ನ ಎಲ್ಗೋ ಕರ್ಕೊ ಹೋಗ್ತಾ ಇದ್ದಾನೆ. ಇಲ್ಲಿಗೆ ಫಿಲಮ್ಗೆ. ಫಿಲಮ್ ಎಸ್ ಫಿಲಮ್ಗೆ ಗೈಸ್. ಚಾಕ್ಲೇಟ್ ಕ್ರಿಸ್ಮಸ್ ಟೈಮಲ್ಲಿ ಗಿಫ್ಟ್ಗಳು ಕೊಡ್ತಾರಲ್ಲ, ಹಂಗೆ ಕೊಡಲ್ವಾ? ಯುವ ಕರ್ಕೋಗದ ಅಂದ್ರೆ ಬುದ್ಧಿವಂತರಿಗೆ ಮಾತ್ರ, ನೀವಿಬ್ರು ದೊಡ್ಡರು ಕರ್ಕೋಗಕ್ಕಾಗಲ್ಲ ಅಂತ. ಮೂವಿನೇ ನೋಡಿಲ್ಲ, ಎಷ್ಟೊಂದು ದಿನಗಳಾಗೋಗಿದೆ. ಮೂವಿ ನೋಡ್ಬೇಕು. ಮೂವಿಗೆ ಹೋಗೋಣ. ಮೂವಿ ಯಾವುದು? ಯಾವ ಮೂವಿ? ನಿಖಿಲ್ ರವೀಂದ್ರ. ನೋಡೋದ ಟಿಕೆಟ್ ಐತೆ ನೋಡು. ಯಾವ್ದು ಹೇಳಿದು? ನನಗೆ ಒಂದು ಕಹಾನಿ ಇದೆ. ನನಗೆ ತಡ್ಕೊಳಕ್ ಆಯ್ತಾ ಇಲ್ಲ. ನಮ್ಮ ಅಣ್ಣ ನೋಡ್ತೆ. ಅದಕ್ಕಲ್ಲ, ಅವತ್ ಹೆಂಗ್ ಹತ್ತಿದೀನಿ ಕೇಳು. ಅದೇ ನೋಡಕ್ಕಾಗದೆ ತಂದ್ಕೊಟ್ಟಿರೋದು. ಇದ್ರ ಕಹಾನಿ ಹೇಳ್ತಾರೆ ಬನ್ನಿ ಗೈಸ್. ಅವತ್ತೇ ತರ ಕೊಟ್ಟೋಗಿದ್ರು, ನಾನ್ ಬೇಡ ಅದು ಯಾವತ್ತಿದ್ರು ಅದೇ ಸ್ಪೆಷಲ್, ರೀಪ್ಲೇಸ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಸುಮ್ಮನಿರಿಸ್ತೆ ನಾನು. ಇವತ್ತು ಸ್ಪೆಷಲ್ ಡೇ ದಿನ ತಂದ್ಕೊಟ್ಟವನಲ್ಲ. ಹಾ ಹೇಳಿ ನಿಮ್ ಕಹಾನಿನ. ಗೈಸ್ ನೀವೆಲ್ಲ ನೋಡಿರ್ತೀರಾ, ಈ ತರದ್ದು ನಾನು ನಿಖಿಲ್ ಅವ್ರಿಗೆ ಸರ್ಪ್ರೈಸಿಂಗ್ ಆಗಿ ನಾವು ಏರ್ಪೋರ್ಟ್ ಅಲ್ಲಿ ಇದ್ದಾಗ ನಾನು ಅವ್ರಿಗೆ ಈ ಬೊಕ್ಕೆನ ತಗೊಂಡು ಕೊಟ್ಟಿದ್ದೆ. ಮತ್ತೆ ಅಲ್ಲಿಂದ ತಗೊಂಡು ಸೇಮ್ ಇದೆಯಾ? ಇದೊಂದು ಚೇಂಜ್ ಇದೆ, ಬಟ್ಟೆ ಒಂದು ಚೇಂಜ್ ಇದೆ. ಆಲ್ಸೋ ಇದು ಇಷ್ಟು ಬಲ್ಕ್ ಇರ್ಲಿಲ್ಲ, ಚಿಕ್ಕದಿತ್ತು. ಸೊ ಏನಾಗಿದೆ, ನಾನು ನಿಶನ್ ಕೈಲಿ ಕೊಟ್ಬಿಟ್ಟು ಹೋದೆ. ನಾನೇ ಒಳಗಡೆ ಹೊರಟ್ವಿ ನಾವು ಮನಾಲಿಗೆ. ಅವಳಿಗೆ ಇಲ್ಲ ಅಂದ್ರು ಒಂದು 10 ಸಲ ಹೇಳಿದೆ. ಅಲ್ಲಿ ಹೋದ್ಮೇಲೆ ನೀವು ತಗೊಂಡೋದ ಮೈಸೂರಿಗೆ ಹೋಗಿ ಹುಷಾರಾಗಿಡು, ಯಾಕಂದ್ರೆ ಅದ್ರಲ್ಲಿ ನಾನು ಫ್ರೇಮ್ ಮಾಡಿಸ್ಬೇಕಿತ್ತು. ಆ್ಯಂಡ್ ಆಲ್ಸೋ ನಂದು ಮದುವೆದು ಹಾರ ನಂಗೆ ಸಿಕ್ಲಿಲ್ಲ, ಯಾಕಂದ್ರೆ ಅದೆಲ್ಲ ಕೊಳ್ತೋಗ್ಬಿಟ್ಟು. ಬಟ್ ತಂದಿದ್ದೆ, ನಾನು ತರಿಸಿದ್ದೆ ಕನ್ವೆನ್ಷನ್ ಹಾಲಿಂದ ನಮ್ಮ ಮನೆಗೆ ತರಿಸಿ. ಅಲ್ಲಿ ಗಡಿ ಬಿಡಿಲಿ ಇಲ್ಲಿಗೆ ಬಂದ್ಬಿಟ್ನಲ್ಲ ನಾನು. ನಮ್ಮನೆ ಏನ್ ಮಾಡ್ಬಿಟ್ಟಿದ್ದಾರೆ, ಹೂವಿನ ಹಾರನ ಕಟ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ಅದು ಇಟ್ಟಿದ ಕಡೆನೆ ಕೊಳ್ತೋಗ್ಬಿಟ್ಟಿತ್ತು. ಮದ್ವೆದು ಸಿಕ್ಲಿಲ್ಲ ನನ್ಗೆ ಅಂದ್ಬಿಟ್ಟು ಅದನ್ನಾದ್ರೂ ನಂದು ತಾಳಿದು ಇದಿದ್ಯಲ್ಲ, ದಾರ ಇತ್ತಲ್ಲ ಅದು, ಮತ್ತೆ ನಂದು ಕಂಕಣದ ಬಳೆ, ಮತ್ತೆ ಅದು ರೋಸು ಅದೆಲ್ಲ ಒಣಗಿದ್ಮೇಲೆ ಒಂದು ಫ್ರೇಮ್ ಮಾಡ್ಸೋಣ ಅಂದ್ಬಿಟ್ಟು ನಿಶನ್ ಕೈಲಿ ತಗೊಂಡೋಗು ಅಂತ ಒಂದು 10 ಸಲ ಹೇಳಿದೆ. ಅವಳು ಪಾಪ ತಂದು ಇಟ್ಟಿದ್ದಾಳೆ TV ಹತ್ರ. ಮಂಗಳಮ್ಮ ಏನ್ ಮಾಡ್ಬಿಟ್ಟಿದ್ದಾರೆ, ಎಸ್ಬಿಟ್ಟಿದ್ದಾರೆ. ನಾವು ಒಂದು 7-8 ಡೇಸ್ ಆದ್ಮೇಲೆ ಬಂದ್ವಲ್ಲ. ನಾನು ನಿಶನ್ ಕೇಳ್ದೆ, ನಿಶಾ ಅಂದ್ಲು ಅಲ್ಲೇ ಐತೆ ನೋಡು ಅಂತ. ಹುಡುಕಿ ಸಾಕಾಯ್ತು. ಆಮೇಲೆ ಮಂಗಳಮ್ಮಂಗೆ ಫೋನ್ ಮಾಡಿ ಕೇಳಿದೆ, ಮಂಗಳಮ್ಮ ಎಸ್ಬಿಟ್ಟೆ ನಾನು ಅಂತ ಅಂದ್ರೆ. ಇವಳು ಗಡಿ ಬಿಡಿಲಿ ಹೇಳಿಲ್ಲ ಮಂಗಳಮ್ಮಂಗೆ ಎಸಿಬಿಡಿ ಅಂತ. ಕ್ಲೀನ್ ಮಾಡ್ಬೇಕಾದ್ರೆ ಎಸ್ಬಿಟ್ಟಿದ್ದಾಳೆ. ಇವಳು ತಂದು TV ಹತ್ರ ಇಟ್ಬಿಟ್ಟಿದ್ದಾಳೆ. ಅದು ಇವಳು ನೋಡ 2 days ಬ್ಯಾಕ್ ನಾನ್ ನೋಡಿದೀನಿ ಗೈಸ್, ಅಲ್ಲೇ ಇತ್ತು. ನಾನು ಯಾವ ನಂಬಿಕೆ ಮೇಲೆ ಅಲ್ಲಿ ಇಟ್ಟಿದ್ದೆ ಅಂದ್ರೆ, ನನ್ನ ಬರ್ಡೇಗೆ ಚೈತ್ರಕ್ಕೆ ಒಂದು ಫ್ಲವರ್ ಕೊಟ್ಟಿದ್ರು. ಅದ್ ನಾನು ಇಟ್ಟಿದ್ದು ಒಂದ್ ತಿಂಗಳು ಮೇಲಾಗಿದ್ರು ಯಾರು ತೆಗ್ದಿರ್ಲಿಲ್ಲ. ಸೊ ಅಲ್ಲೇ ಇರುತ್ತೆ ಅಂತ ಸೇಫ್ ಆಗಿತ್ತು ಇಟ್ಟಿದ್ದೆ. ಆ ಮಂಗಳಮ್ಮ ಹೇಳಿಲ್ಲ ಮಂಗಳಮ್ಮಂಗೆ ಇಡಿ ಅಂತ. ಪಾಪ ಅವ್ರಿಗೇನ್ ಗೊತ್ತು, ಅವರು ಎಸ್ಬಿಟ್ಟಿದ್ದಾರೆ. ಅದು ಇವಳು ಎಲ್ಲಿ ಎತ್ಕೊಳ್ಳಲ್ಲ ಹಂಗಲ್ಲ ಮಂಗಳಮ್ಮ. ನಮ್ ವಸ್ತುಗಳನ್ನೇನಾದ್ರು ಇಟ್ಟಿದ್ರೆ ನಾವ್ ಹೇಳೋವರೆಗೂ ಅದನ್ನ ತೆಗ್ದು ಎಸಿಯಲ್ಲ ಅವರು. ಅದೇನಂತ ಗೊತ್ತಿಲ್ಲ, ಪಾಪ ಅವ್ರು ಒಣಗಿತ್ತಲ್ಲ ಎಸ್ಬಿಟ್ಟೆ ಅಂತ ಹೇಳಿದ್ರು. ಅತ್ತೆ ಅವತ್ತು ಒಸಿ ಹತ್ತಿಲ್ಲ ಗೈಸ್. ಅವಳ ಬರ್ಡೇ ಇನ್ನೇನ್ ನಾಳೆ, ಅವ ಹಿಂದಿನ ದಿನ ಸೆಲೆಬ್ರೇಷನ್ ದಿನಾನೇನೆ. ಇವಳಿಗೆ ಬೊಕ್ಕೆ ಮಾಡಿಸ್ಕೊಂಡ್ ಬರಕ್ ಹೋದ್ನಲ್ಲ, ಅವಾಗ ನಾನು ನಂದು ಬೊಕ್ಕೆ ಕೇಳೋಣ ಇರು ಅಂದ್ಬಿಟ್ಟು ಇವಳಿಗೆ ಕಾಲ್ ಮಾಡಿದ್ ನಾನು.
ಇವಳು ಪಾಪ ಅಲ್ಲೇ ಐತೆ ಅಂತ ಹೇಳಿದ್ಲು. ನಾನು ಹೋಗಿ ಚೆಕ್ ಮಾಡ್ತೀನಿ, ಇಲ್ಲ. ಮಂಗಳಮ್ಮನ ಕೇಳಿದ್ರೆ ಎಸ್ಬಿಟ್ಟೆ ಅಂದ್ರು. ನಂಗೆ ಫುಲ್ಲು ಬೇಜಾರಾಗೋಯ್ತು. ನನಗೇನು ಕಳೆದೋಗಿದ್ರು ನನಗೆ ಬೇಜಾರಾಗಲ್ಲ. ಗೋಲ್ಡ್ ಮಿಸ್ ಆದ್ರೂ ನಾನು ಆರಾಮಾಗಿರ್ತೀನಿ. ನಂಗೇನಾದ್ರೂ ಒಂದು ತುಂಬಾ ಇಷ್ಟ ಆಯ್ತು ಅಂತ ಅಂದ್ರೆ ನಂಗೆ ಫುಲ್ ಅತ್ತೆ ಅವ್ರ ತರಕ್ ರೆಡಿ. ಅವತ್ತು ಮೂತಡಂಗ್ ಕರ್ಕೊಂಡೋಗಿ ಬಾ ಅದೇ ತರ ಸೇಮ್ ತಗೊಬಂದ್ ಕೊಡೋಣ ಅಂತ. ಆಮೇಲೆ ನಾನು ಸುಮ್ಮನೆ ಇರ್ತೆ. ಆಮೇಲೆ ನೆಕ್ಸ್ಟ್ ಡೇ ಬೇರೆ ಇವಳ್ದು ಬರ್ಡೇ ಇತ್ತಲ್ಲ, ಹಂಗಾಗಿ ಅವಳಿಗೂ ಮೈಂಡ್ ಅಪ್ಸೆಟ್ ಆಗುತ್ತೆ ಅಂದ್ಬಿಟ್ಟು ನಾನೇ ಬಿಡು ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ, ಆಗಿದ್ದಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಅದಕ್ಕೆ ಇವತ್ತು ಅದೇ ತರ ರೋಸ್ ತಂದ್ಕೊಟ್ಟವ್ರೆ. ನೀರ್ ಬಟ್ಲ ಐತೆ ನೋಡು. ಆರೆಂಜ್ ಇತ್ತಲ್ವಾ, ಪಿಂಕಾ? ಹೌದಾ? ಬ್ಲಾಗ್ ನೋಡ್ಕೊ ಹೋಗ್ತಾಗ ಬಂದಿರೋದು. ಅದೇ ದಿನ ಸ್ಕ್ರೀನ್ ಶಾಟ್ ತೆಗ್ದಿಟ್ಕೊಂಡಿದೆ. ಯಾವತ್ತು ನೀವು ಹೇಳ್ತಿದ್ದಲ್ಲ ಅವತ್ತೆ. ಇವನ್ ಹೋಗಾರ ಅಂತಾನೆ ನಿಲ್ಸ್ತೀಯ. ನಾನು ಯಾವ್ದಕ್ಕೂ ಇರ್ಲಿ, ಎಮರ್ಜೆನ್ಸಿ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗ್ದಿಟ್ಕೊಂಡಿದೆ. ಖುಷಿ ಆಯ್ತಾ? ಓ, 2 ಬುಕ್ ಇವತ್ತು. ನಾನು ನಮ್ಮ ಯಜಮಾನ್ರಿಗೆ ಬಟ್ಟೆ ತಗಕ್ ಹೋದ್ರೆ ಗ್ಯಾಪಲ್ಲಿ ಹೋಗಿ ನೋಡೇ ಇಲ್ಲ. ಅಲ್ಲೇ ಕೌಂಟರ್ ಹತ್ರ ಇತ್ತು, ಹಾಕ್ದೆ. ನನ್ನ ಕಿರು ಗಿಫ್ಟ್. ಬಟ್ಟೆನಾ? ಟಿಪ್ಪುವೆ. ಒಂದ್ ಹಾಕನ? ಹಾಕೋ ಪ್ಲೀಸ್. ಶರ್ಟಾ? ಈ ಶರ್ಟ್ ಬೇಕು. ಚೆನ್ನಾಗಿದೆ ರೆಡ್. ನಿನ್ನ ಹತ್ರ ಬರೀ ಸ್ಕಿನ್ ಕಲರು ಬ್ಲ್ಯಾಕ್ ಕಲರು, ಸ್ಕಿನ್ ಕಲರು ಬ್ಲ್ಯಾಕ್ ಕಲರು, ಬ್ಲ್ಯಾಕ್. ಯಾಕೆ ಇರಿ ಒಂದ್ ನಿಮಿಷ. ಯಾಕೆ ಗುಡ್ಡ, ಚಂಪು, ಮುತ್ತು. ವಾವ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಚೆನ್ನಾಗೈತೆ ಅಣ್ಣ. ತಿರುಗು, ಒಂದು ಲುಕ್ ಕೊಡು. ಅಯ್ಯೋ, ವೇಟ್ ಅ ಮಿನಿಟ್. ತಿರುಗು. ಸೂಪರ್. ಇರಿ, ಮುಂದೆ ಹಾಕ್ಬೇಕು. ಚೆನ್ನಾಗಿ ಫೈನಲ್ ಟಚ್ ಅಪ್. ಎಟಕ್ಸು ನೀನು ನೋಡಿ ಸಾಯ್ತು ನನ್ನೆತ್ತು. ಬೇಡ. ಬಿದ್ದಿದ್ದಾವೆ ಇವತ್ತು. ಈ ಕಡೆ ಬೇಡ. ಏನ್ ನಿಜ ಆಯ್ತಕ್ಕೈತೆ ಅಲ್ವಾ ನೀನ್? ಈ ಕಡೆ ಬೇಡ. ಕಿತ್ತಿದ್ದೀನಿ ಗೈಸ್. ಇದೆಲ್ಲ ತೆಗಿಬೇಕಂತೆ. ಹಾಕ್ಸೋರು ನಾವೇ, ತೆಗಿಯೋರು ನಾವೇನಾ? ನಡಿ, ನೀನ್ ಹೋಗಿ ತೆಗಿ. ಎತ್ತೋಳ ನೀನೇ ಸರಿ. ಓ, ಎತ್ತುಬಿಟ್ಟ. ಎಟ್ಕಿಸ್ತಾ ಇಲ್ಲ, ಮುತ್ತಣ್ಣನೇ ಎತ್ತಿ. ಆಗಲ್ಲ. ಇಲ್ಲಿ ಯಾರೋ ಕಿಸಿತೈತಲ್ಲ. ಎಲ್ಲಿ ಮುತ್ತಣ್ಣ ಏನು ಮಾಡ? ನಿಶನೇ ಎತ್ತಿ, ಅವಳ ಲೈಟ್ ವೇಟ್. ಆನಿವರ್ಸರಿ ಇವತ್ತು. ಕಾಲಿಡ್ಕೊಳ್ದು. ವೆರಿ ಗುಡ್. ಅಲ್ಲಿಂದ ಹಿಂದೆ ಹಿಂದೆ ರೈಟ್ ಸೈಡ್ ಹಿಂದೆ. ಅಲ್ಲಿ ಹಾಸುದಿ ನಿಧಾನ. ಇನ್ನೊಂದು ಐತಲ್ಲ ಅಲ್ಲಿ. ಎಲ್ಲಿ? ಇಲ್ಲ, ಅಲ್ಲಿ ಅಲ್ಲಿ ಮುತ್ತಣ್ಣ ಕಡೆಗೆ ಹೋಗಿ. ಅದನ್ನ ಒಂದ್ ಕೈ ಕೊಡು. ನಾನೇನು ಇವ್ರ ಹಿಂದಿಂದ ಸುತ್ತಿದ್ದೀನಿ. ಲೆಫ್ಟ್ ಬನ್ನಿ ನೀವು. ಈ ಕಡೆ ಕೈನೇ ಎತ್ತು, ಆ ಕಡೆ ಹಿಡ್ಕೊ. ಇಲ್ಲ ಇಲ್ಲ, ಇರಿ ಒಂದು ನಿಮಿಷ. ಸಿಗಲ್ಲ ಆಯ್ತಾ? ಆಕಾಶದಿಂದ ದರಗಿಳಿದರಂ ಗೋಡನೆ ಗುದ್ಕ ಇವಳೆ ಇವಳೆ
ಪರವಾಗಿಲ್ಲ ಸ್ಟೋರಿ ನೋಡ್ಬಿಟ್ಟು ಒಟ್ನಲ್ಲಿ ನೋಡೋಣಲ್ಲ ಅಟ್ಲೀಸ್ಟ್ ವಿಶ್ ಮಾಡ. ಯಾವಾಗ ಹೇಳ್ದ ಹೇಳ್ಬೇಕು ಅಂತ ಇದ್ದಂತೆ ಹೇಳಿಲ್ಲ ಅಂತ. ನಿಮ್ಮ ಮಗ ಹೋಗು. ಬನ್ನಿ ಮಂಗಳಮ್ಮ ಕೇಳ್ತೀನಿ. ಬನ್ನಿ ನಮ್ಮ ಬ್ಲಾಗ್ಗೆ ಬತ್ತಿಲ್ಲ ನೀವು. ಕಾಣೆ ಆಗ್ಬಿಟ್ಟಿದ್ದಾರೆ ಮಂಗಳಮ್ಮ. ನಮ್ಮ ಮನೇಲೇ ಇರಲ್ಲ ಗೈಸ್. ನಮ್ಮ ಮನೆಯಿಂದ ಓಡಾಡ್ತಾ ಇರ್ತಾರೆ. ಬೆಳಗ್ಗೆ 9 ಗಂಟೆಗೆ ಹೋದವ್ರು ಇವಾಗ ಬಂದವ್ರೆ. ಕರೆಕ್ಟಾಗಿ 9:30 ಬಂದವ್ರೆ. ಚಂಪುಗೆ ಒಂದು ಸ್ವಲ್ಪ ಕೊಟ್ಟಿದ್ದೀವಿ. ನಮ್ಮ ಇದು ಪ್ರಯುಕ್ತ ಎಲ್ಲ ಗುಂಡ ಬನ್ನಿ ನೀವು. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಲಿಟಲ್ ಸರ್ಪ್ರೈಸ್ ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ನಿಖಿಲ್ ಅವರು ಎಫರ್ಟ್ ಹಾಕಿ ಮಾಡಿದ್ರು, ಖುಷಿ ಆಯಿತು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ವ್ಲಾಗ್ಸ್ಗಳನ್ನ ನೋಡ್ತಾ ಇರಿ, ಮಜಾ ಮಾಡ್ತಾ ಇರಿ. ಆ್ಯಂಡ್ ನ್ಯೂ ಇಯರ್ ಬಂದೇ ಬಿಡ್ತು. ಸೊ ಯಾರ್ದೆಲ್ಲ ಏನೇನು ನ್ಯೂ ರೆಸೊಲ್ಯೂಷನ್ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ಇಯರ್ ಚೆನ್ನಾಗಿರಲಿ ಎಲ್ರಿಗೂ. ಆ್ಯಂಡ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.